ನಿನ್ನೆ ದಿನಾಂಕ 24 ಏಪ್ರಿಲ್ 2026 ಒಂದು ಮರ್ಡರ್ ಪ್ರಕರಣ ಮುಂಡಗೋಡು ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಫಿರ್ಯಾದಿಯಾದ ಅವರು ಫಯಾಜ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ 40 ವರ್ಷ, ಇವರು ನೂರಾನಿ ಗಲ್ಲಿ ಮುಂಡಗೋಡು ವಾಸವಾಗಿರೋ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಅವರ ತಮ್ಮನಾದ ಜಮೀರ್ ಅಹಮದ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ ಇವರು ವೃತ್ತಿ ಬಿಸ್ನೆಸ್ ಮಾಡೋರು, ಇವರು ಒಂದು ಕೊಲೆ ಆಗಿರುತ್ತೆ ಅಂತ. ಇದರಲ್ಲಿ ಕಂಪ್ಲೇಂಟ್ ಏನಂತ ನೀಡಿರ್ತಾರೆ ಅಂದರೆ, ನಿನ್ನೆ ದಿವಸ ರಾತ್ರಿ 11ರಿಂದ 11:15 ಗಂಟೆಗೆ ಸುಮಾರು ಅವ್ರ ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ KSRTC ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದವರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಊಟ ಮಾಡಬೇಕಾದ್ರೆ ಸಾದಿಕ್ ಚಾವೋಸ್ ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3-4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ರು ಇವರಿಗೆ ಮೃತಪಟ್ಟವರ ಜಮೀರ್ ಅಹಮದ್ ಅವರಿಗೆ ಖಾರಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ಆರೋಪಿ ಬಂಧನಕ್ಕೆ ನಾವು ಆಗಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದ್ದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದ್ವಿ. ಇದ್ರ ಜೊತೆಗೆ ನಾವು ಬಗ್ಗೆ ಪ್ರತ್ಯೇಕಿಸ್ತೀವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಅವರು ಆಗಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022 ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025 ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತು ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆ್ಯಕ್ಟಲ್ಲಿ 2 ಪ್ರಕರಣಗಳಿದೆ. ಮತ್ತು ಒಂದು ಕಿಡ್ನಾಪಿಂಗ್ ಕೇಸು ಕೂಡ ಮುಂದೂಡಲು ರಿಜಿಸ್ಟರ್ ಆಗಿದೆ. ಟೋಟಲ್ 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನು ಕಾರಣಕ್ಕೋಸ್ಕರ ಆಗಿದೆ ಮತ್ತು ಯಾರು ಮಾಡಿದ್ದಾರೆ ಅಂತ